ಖುಷಿ ಇದೆ. ಎಸ್, ಎಲ್ರಿಗೂ ನಮಸ್ಕಾರ. ನಮ್ಮ KD ಟ್ರೇಲರ್ ಲಾಂಚ್ ಇವೆಂಟಿಗೆ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲಿಂದ ಶುರು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದರೆ ನಾನು ಮೊದಲನೇ ಬಾರಿಗೆ ಟ್ರೇಲರ್ ನೋಡಿದ್ದು. ಆ್ಯಂಡ್ ಟ್ರೇಲರ್ ನೋಡ್ತಾ ಇರಬೇಕಾದ್ರೆ ತುಂಬ ಎಮೋಷ್ನಲ್ ಆದೆ. ನಮ್ಮ ಒಂದು 3-4 ವರ್ಷದ ಶ್ರಮ, 3-4 ವರ್ಷದ ಜರ್ನಿ ನೆನಪಿಗೆ ಬಂತು. ಆ್ಯಂಡ್ ದಟ್ ಜರ್ನಿ ಇಸ್ ವೆರಿ 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 ಸ್ಪೆಷಲ್. ಟ್ರೇಲರ್ ನೋಡ್ತಾ ಇರ್ಬೇಕಾದ್ರೆ ಮಚ್ಚಲಕ್ಷ್ಮಿನ ನೋಡಿ ತುಂಬಾ ಖುಷಿ ಪಡ್ತಿದ್ದೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಪಾತ್ರ ನಂಗೆ ಬಂದಾಗ ಎಷ್ಟು ಭಯ ಪಟ್ಟಿದ್ದೀನಿ ಅಂತ ನಂಗೆ ಒಬ್ಳಿಗೆ ಗೊತ್ತು. ಯಾಕಂದ್ರೆ ಅಷ್ಟು ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್. ತುಂಬಾ ಲುಕ್ ಟ್ರಯಲ್ಸ್ ಮಾಡಿದೀವಿ, ತುಂಬಾ ವರ್ಕ್ಶಾಪ್ಸ್ ಮಾಡಿದೀವಿ, ತುಂಬಾ ರಿಹರ್ಸಲ್ಸ್ ಮಾಡಿದೀವಿ. ಸೊ ಅದ್ರ ಎಲ್ಲ ಔಟ್ಪುಟ್ ಇವಾಗ ಟ್ರೇಲರ್ ಅಲ್ಲಿ ಸ್ವಲ್ಪ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ತುಂಬಾ ಖಡಕ್ ಆಗಿ ಮಾತಾಡ್ತಾಳೆ, ಯಾರಿಗೂ ಹೆದರಲ್ಲ, ಅವಳ ಮಾತಿಂದ ಎಲ್ಲರನ್ನ ಹೆದರ್ಸ್ತಾಳೆ, ಅಷ್ಟೇ ಎಮೋಷನಲ್ ಆಗಿರ್ತಾಳೆ, ಪ್ರೀತಿ ಮಾಡ್ತಾಳೆ. ಸೊ ಶೀಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಮಚ್ಚಲಕ್ಷ್ಮಿ ಇಷ್ಟ ಆಗ್ತಾಳೆ ಅಂತ. ಆ್ಯಂಡ್ ಆಸ್ ಅನ್ ಆಕ್ಟರ್ ಪರ್ಸ್ನಲಿ ನಾನು ಇದಕ್ಕೆ ಕಾಯ್ತಿದ್ದೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಾನು ತೋರಿಸ್ಬೇಕು, ನನ್ನ ಪೊಟೆನ್ಷಿಯಲ್ ತೋರಿಸ್ಬೇಕು, ಜನರಿಗೆ ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ನೆನ್ಪಿಟ್ಕೋಬೇಕು ಅಂತ ತುಂಬ ಕಾಯ್ತಿದ್ದೆ. ಆ್ಯಂಡ್ ಅದು ಮಚ್ಚಲಕ್ಷ್ಮಿಯಿಂದ ಸಾಧ್ಯ ಆಯ್ತು ನನಗೆ. ಸೊ ಇದಕ್ಕೆ ಕಾರಣ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ನಂಬಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ನಾನು ಯಾವಾಗ ಭಯ ಪಡ್ತಿದ್ದೆ, ಇಲ್ಲ ನಿನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ನನಗೆ ಪೊಟೆನ್ಷಿಯಲ್ ತೋರಿಸಿದ್ದಕ್ಕೆ. ಆ್ಯಂಡ್ ಮುಂದೆ ಯಾವ ಪಾತ್ರ ಬಂದ್ರೇನು ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ಕಾನ್ಫಿಡೆನ್ಸ್ ತುಂಬಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಹೋಪ್ ಐ ಆಲ್ವೇಸ್ ಮೇಕ್ ಯು ಪ್ರೌಡ್. ಆ್ಯಂಡ್ KVN sir, KVN Productions, Venkat sir, Supreet sir, I'll forever be grateful for you. Thank you so much. It's been a very difficult but still a very beautiful journey for all of us. Iva trailer ನೋಡಿದಾಗ ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ. Everybody's hard work is shown. I'm sure it's been a struggle, but ಇವತ್ತು ಖುಷಿ ಆಗುತ್ತೆ to see the end result. The most beautiful thing about this is ನಾವು ಯಾವಾಗಲೂ ಪ್ರೆಸ್ ಮೀಟ್ಗಳು ಮಾಡ್ತಾ ಇರ್ತೀವಿ, ಬಟ್ ಐ ಹ್ಯಾವ್ ನೆವರ್ ವೆನ್ ವೆಂಕಟ್ ಸರ್ ಕೇಮ್ ದ ಲಾಸ್ಟ್ ಟೈಮ್ ಫಾರ್ ದ ಸಾಂಗ್ ಲಾಂಚ್, ಐ ವಾಸ್ ನಾಟ್ ದೇರ್. ಸೊ ಇವತ್ತು ವೆಂಕಟ್ ಸರ್ಗೆ ನಮ್ಮೆಲ್ಲರ ಜೊತೆನೂ ನೋಡಿ ಇಟ್ಸ್ ರಿಯಲಿ ಫುಲ್ಫಿಲ್ಲಿಂಗ್. ಯಾವಾಗಾದ್ರೂ ಸಿನಿಮಾ ಮಾಡಿದಾಗ ದ ಬಿಗ್ಗೆಸ್ಟ್ ಆರ್ ದ ಮೋಸ್ಟ್ important person for any film is the producer. So thank you sir, thank you for being with us today. It really feels nice that you're here. Throughout the journey, KVN Productions, Supreet, who was handling everything, all of them have been really kind to us, and adrinda this end result today. Last 1 month in the Arjun and Prem have been in Chennai only. Because they are doing the DI and all of that. So I'm sure that ಅವರಿಬ್ಬರು ಸಿನಿಮಾ ನೋಡಿದ್ದಾರೆ. ನಾನಂತೂ ಪ್ರೇಮಿಗೆ ಭಿಕ್ಷೆ ಬಿಡ್ತಾ ಇದ್ದೀನಿ, ನಾನು ಬರ್ತೀನಿ ಸುಪ್ರೀತ್ ಜೊತೆ ಶುಕ್ರವಾರ ಸಿನಿಮಾ ನನಗೂ ತೋರಿಸಿ ಅಂತ. ಬಟ್ ದೇ ವಾಸ್ ಜಸ್ಟ್ ನಾಟ್ ಅಗ್ರಿ. ಬಟ್ ಐ ಆಮ್ ಡೆಫಿನೆಟ್ಲಿ ವೇಟಿಂಗ್. ಸ್ಪೆಷಲಿ ಇನ್ ದಿಸ್ ಫಿಲ್ಮ್ ದತ್ತಣ್ಣ ಸರ್ ಮಾಡ್ತಾ ಇರೋದು ಇಸ್ ಅನ್ ಆನರ್ ಫಾರ್ ಆಲ್ ಆಫ್ ಅಸ್. ನಮ್ಮ ಅಮ್ಮ ಅಂತೂ ನನಗೆ ಪ್ರತಿ ದಿವಸ ಹೇಳ್ತಾರೆ, ವೆನೆವರ್ ಐ ಗೋ ದೇರ್, ದತ್ತಣ್ಣ ಸರ್ ಚೆನ್ನಾಗಿದ್ದಾರೆ. ಐ ಥಿಂಕ್ ದೇ ನೋ ಈಚ್ ಅದರ್ ರಿಯಲಿ ವೆಲ್. So it's really nice. In this film particularly, ಅಂತ ಹೇಳಕ್ಕೆ ಇಷ್ಟಪಡಲ್ಲ. Any senior actor should inspire all of us juniors, and that work for me, Ramesh sir does it really well. He's inspirational to all of us. Can we hear it for Ramesh Arvind sir, please? Absolute inspiration ಅವರು. ಸಿನಿಮಾ ನೋಡಿದವರೆಲ್ಲ ನನಗೆ ಹಲವಾರು ಜನ ನಮ್ಮ ಟೀಮ್ ಅವ್ರು ನೋಡಿದ್ದಾರೆ, and they all say that Ramesh Arvind sir's character is going to stand out in this film ಅಂತ. So I am waiting to see Ramesh Arvind sir's character in the film. ರೀಶ್ಮಾ, ನಾನು ಆ ಥರ ಬಜಾರಿ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ ಆಯ್ತಾ. So it's nice to see you doing it so well. I think it's come out really well, the character. Machhalakshmi and Dhruva. Every month, one ದಿವಸನ ಫೋನ್ ಮಾಡ್ತಾನೆ, ಅಕ್ಕ ಏನು ಮಾಡೋದಕ್ಕ, ಇನ್ನೂ ಪಬ್ಲಿಸಿಟಿ ಸ್ಟಾರ್ಟ್ ಆಗಿಲ್ಲ ಅಕ್ಕ. He's so worried about it. But
the love that Dhruva carries for KD. He inspires a lot of actors younger to him. So I really wish Dhruva all the best. ಅಕ್ಕ ಟ್ರೈಲರ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತಾನೆ ಪಕ್ಕ KD ಥರ ಕಾಣಿಸ್ತಿದೆ. So this film will do very well for you, Dhruva. I'm wishing only the best for you. ಪ್ರೇಮ್ ಬಗ್ಗೆ ಏನು ಹೇಳೋದು? But I'm very happy for him. Cinema ಮುಗಿದ ಮೇಲೆ the journey has been real with this film. ಪ್ರತಿ ಒಂದು ಹಂತದಲ್ಲೂ we faced a lot. This ಇಡೀ ಹೋರಾಟ ಇದೆಯಲ್ಲ 30ಕ್ಕೆ ಜನರ ಮುಂದೆ ಬಂದಾಗ ಫಸ್ಟ್ ಡೇ ಮಾರ್ನಿಂಗ್ ಶೋ when we all watch it, I think I'm going to cry because this has been a journey and a struggle for all of us. It's nice that my son sits here today because I know he is going through that at home also. But it's great to see all of you here. ಇವತ್ತು ಎಲ್ಲ ಆರ್ಟಿಸ್ಟು ಬಂದಿದ್ದಾರೆ ಸಿನಿಮಾದು. ನಮ್ಮ ಕೊರಿಯೋಗ್ರಫರ್ ಮೋನ ಬಂದಿದ್ದಾನೆ. Bhushan and Rahul are not here, but it would be nice to see them also. Nam cinematographer. Today is my father's birthday, so it's always nice to see cinematographers doing the best in the industry. So Anna, your work is very inspirational to all of us. Thank you so much. Ivattu especially some press in the audience have been really supportive. ನಾನು ಹೇಳಲೇಬೇಕು. ಥ್ಯಾಂಕ್ ಯು ಟು ಎವ್ರಿಬಡಿ. ಎಲ್ಲರ ಹೆಸರುಗಳು ಖಂಡಿತ ಹೇಳಲ್ಲ, ಆಫೀಸಲ್ಲಿ ಕಷ್ಟ ಆಗ್ಬೋದೇನೋ, ಬಟ್ ಯು ಗೈಸ್ ಹ್ಯಾವ್ ರಿಯಲಿ ಸ್ಟುಡ್ ಬೈ ಮೀ ಆ್ಯಂಡ್ ಪ್ರೇಮ್. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು. ನನಗೆ ಅನಿಸಿರಲಿಲ್ಲ ದಟ್ ಇಟ್ಸ್ ಗೋನ್ ಬಿ ಸೋ ಡಿಫಿಕಲ್ಟ್, ಬಟ್ ಥ್ರೂ ದಿಸ್ ಡಿಫಿಕಲ್ಟ್ ಟೈಮ್ ಆಲ್ ಆಫ್ ಯು ಹ್ಯಾವ್ ಸ್ಟುಡ್ ಬೈ ಮೀ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಫಾರ್ ಮೀ ಆ್ಯಂಡ್ ಪ್ರೇಮ್ ಆಲ್ವೇಸ್. ಥ್ಯಾಂಕ್ ಯು. ಅಡೆತಡೆಗಳು, ವಿಘ್ನಗಳು ಎಲ್ಲ ದಾಟ್ಕೊಂಡು ಈಗ ಫೈನಲಿ ಏಪ್ರಿಲ್ 30ಕ್ಕೆ ನಿಮ್ಗಳನ್ನ ನಂಬ್ಕೊಂಡೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ದಯವಿಟ್ಟು ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ. ನಾನು ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀನಿ, ಈ ಚಿತ್ರದ ಹೀರೋ ನಾನಲ್ಲ ಸ್ವಾಮಿ, ನಮ್ಮ ಡೈರೆಕ್ಟರ್ ಅಂತ. ಯಾಕೆಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ವಿಟ್ನೆಸ್ ಮಾಡಿರೋರು ಮಾತ್ರ ಗೊತ್ತು, ನಮ್ಮ ಇಡೀ ತಂಡಕ್ಕೆ ಗೊತ್ತು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಈ ಪ್ರೆಸ್ ಮೀಟಲ್ಲಿ ನಾನು ಹೇಳೋದಕ್ಕೆ ಹೋಗಲ್ಲ. ಯಾಕೆ ಅಂದರೆ ಇನ್ನು 7 ದಿವಸ ಆದಮೇಲೆ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ ನಮ್ಮ ಡೈರೆಕ್ಟ್ರು KD ಚಿತ್ರಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಆ್ಯಂಡ್ ಅವ್ರನ್ನ ನಂಬಿ, ಅವ್ರ ವಿಷನ್ನ ನಂಬಿ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ವೆಂಕಟ್ ಸರ್. ವೆಂಕಟ್ ಸರ್ ಬಗ್ಗೆ ಸ್ಟ್ರೈಟಾಗಿ ಒಂದು ಮ್ಯಾಟ್ರ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ವೆಂಕಟ್ ಸರ್ ಧ್ರುವ ಸರ್ಜಾ ಹೀರೋ ಅಥವಾ ಪ್ರೇಮ್ ಸೂಪರ್ ಡೈರೆಕ್ಟರ್ ಅಂತ ಈ ಚಿತ್ರ ಮಾಡಿಲ್ಲ. ನಿಮ್ಗಳೊಂಗೇನೆ ಕಥೆನ ಮಾತ್ರ ನಂಬಿ ಮಾಡಿರೋ ಚಿತ್ರ KD. ನಮ್ಮ ಚಿತ್ರತಂಡದ ಎಲ್ಲರೂ ಹೀರೋಗಳೇನೆ. ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನೆ ಸರ್ ನಮ್ಮದು ಫಸ್ಟ್ ಮೂವಿ ಇದು KD. ಆಕ್ಚುಲಿ ಮುಂಚೆ ಮಾಡಬೇಕಾಗಿತ್ತು, ಮಿಸ್ ಆಗಿತ್ತು, ತಿರ್ಗಾ ಇವಾಗ KD. ಅಂಡ್ ಒಳ್ಳೆ ಕಾಂಬಿನೇಷನ್ ನಮ್ಮಿಬ್ರದಲ್ಲ ಸರ್, ನಿಮ್ಮಿಬ್ರು ಒಳ್ಳೆ ಕಾಂಬಿನೇಷನ್ ಆಗಿದ್ದಕ್ಕೆ ನನಗೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಯಾಕಂದ್ರೆ ಮ್ಯೂಸಿಕಲಿ ಎಲ್ಲ ಸಾಂಗ್ಸ್ ಎಲ್ಲ ಎಲ್ರಿಗೂ ಇಷ್ಟ ಆಗಿರೋದಕ್ಕೆ ಕಾರಣ ನೀವು ಕಂಬೈನ್ ಸ್ಟ್ರೀಮ್ ಚೆನ್ನೈಯಲ್ಲಿ ಮಾಡಿರೋದಕ್ಕೆ. ಥ್ಯಾಂಕ್ ಯು. ಅಂಡ್ ಭರ್ಜರಿಯಲ್ಲಿ ನಾನು ದತ್ತಣ್ಣನ ಜೊತೆ ಆ್ಯಕ್ಟ್ ಮಾಡಿದಂಥ ಒಂದು ಚಾನ್ಸ್ ಇತ್ತು. ಹೀಸ್ ಅ ಲೆಜೆಂಡ್, ಈಸ್ ಅ ಇನ್ಸ್ಟಿಟ್ಯೂಟ್, ಹೀಸ್ ಅ ಕ್ಯಾರೆಕ್ಟರ್. ಸೊ ಅಣ್ಣ ಇರೋದು ನಮ್ಗೆಲ್ರಿಗೂ ಖುಷಿ. ಆ್ಯಂಡ್ ಅಣ್ಣನೇ ಲಾಂಚ್ ಮಾಡಿದ್ದು ಇಟ್ ಇಸ್ ಸಚ್ ಅ ಪಾಸಿಟಿವ್ ಥಿಂಗ್ ಹ್ಯಾಪನ್ ಫಾರ್ KD ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಮನೇಲಿ ಪ್ರೇಮಣ, ನಮ್ಮ ಮನೇಲಿ ಒಂದು ಫಿಲಮ್ ಅಣ್ಣ, ಅದು ಆಲ್ಮೋಸ್ಟ್ ಎಷ್ಟೋ ಮಿಲಿಯನ್ ವ್ಯೂಸ್ ಆಗೋಗಿದೆ. ಒಂದು 30-40 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಆದರೆ ಆ ಫಿಲಮ್ನ ನಮ್ಮ ಮನೆಯಿಂದನೇ 1 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಅದೇ ಅಮೇರಿಕಾ ಅಣ್ಣ. ನಾನು ಹೆಂಡತಿ ಆ ಮೂವಿ ಫ್ಯಾನ್ ಅಣ್ಣ. ನಾವು ಎದ್ದು ನೋಡಿದ್ರೆ ಅದೇ ಫಿಲಮ್ ಅದೇ ಓಡ್ತಾ ಇರೋದು. ಸೊ
ಸೊ ಸರ್ ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿ ನಿಮ್ಮ ಫ್ಯಾನು. ನಾನ್ ನಿಮ್ ಜೊತೆ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನೀನ್ ಹೆಂಗ್ ಮಾಡ್ತಾ ಇರೋದಕ್ಕಿಂತ ನಿನ್ನ ಆಕ್ಟಿಂಗ್ ನೋಡಿ ಅವ್ರು ಏನ್ ಹೇಳಿದ್ರು ಅದನ್ನ ಹೇಳುವ ಅನ್ನೋದೇ ಜಾಸ್ತಿ ಮನೇಲಿ. ಸೊ ಇಲ್ಲ ಸರ್ಗೆ ಇಷ್ಟ ಆಯ್ತು, ಸರ್ ಚೆನ್ನಾಗ್ ಮಾಡಿದ್ಯಾ ಅಂತ ಹೇಳಿದ್ರು ಅಂದ್ರೆ ಸುಳ್ಳು ಹೇಳ್ಬೇಡ ಅಂತಾರೆ. ಸೊ ಈ ಮಟ್ಟಿಗೆ ನೀವು ಏನಾದ್ರೂ ಚೆನ್ನಾಗ್ ಮಾಡಿದೀರಾ ಅಂದ್ರೆ ಇಟ್ ಈಸ್ ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಮಾರಲಿ ಸಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಕ್ಕ ರೆಡಿನಾ? ಮಧ್ಯರಾತ್ರಿ 2 ಗಂಟೆ